ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿದ್ದಾರಾ? ಬಹುದಿನಗಳ ಬಳಿಕ ಕರ್ನಾಟಕ ನೆನಪಾಯ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರೇ? ರಾಜ್ಯ ರಾಜಕಾರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರೀ ಎಂಟ್ರಿ. ಬಹುದಿನಗಳ ಬಳಿಕ ಕರ್ನಾಟಕ ನೆನಪಾಯ್ತಾ? ರಾಜ್ಯದ ವಿಚಾರಗಳ ಬಗ್ಗೆ ಇಷ್ಟು ದಿನ ಮೌನ ಇದ್ರು. ಬಹಳ ದಿನಗಳ ಬಳಿಕ ಮೌನ ಮುರಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಸ್ತೆ ಗುಂಡಿಗಳಿಂದ ಕಂಪನಿಗಳ ವಲಸೆ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಕೆಂಡಾಮಂಡಲ, ಕೆಂಪೇಗೌಡರ ಬೆಂಗಳೂರು ಪ್ರತಿಷ್ಠೆಗೆ ಘೋರ ಪೆಟ್ಟಿದು. ಬೆಂಗಳೂರಿಗೆ ಈಗ ಗುಂಡಿಯೂರು ಎಂಬ ಕುಖ್ಯಾತಿ ಬಂದಿದೆ. ರಸ್ತೆಗಳು ಸರಿಯಿಲ್ಲ, ಈ ಅಪಮಾನಕ್ಕೆ ಸಿಎಂ ಮತ್ತು ಡಿಸಿಎಂ ಅವರೇ ನೇರ ಹೊಣೆ. ಭ್ರಷ್ಟರ ಕೈಯಲ್ಲಿ ಸಿಕ್ಕಿ ನರಳುತ್ತಾ ಇದೆ ಬೆಂಗಳೂರು. ಹೆಜ್ಜೆ ಹೆಜ್ಜೆಗೂ ಸಾವಿನ ಗುಂಡಿ, ಕಂಡಲ್ಲೆಲ್ಲ ಕಸದ ರಾಶಿ. ಗ್ರೇಟರ್ ಬೆಂಗಳೂರು ಎಂದರೆ ಇದೇನಾ ಎಂದು ಎಚ್.ಡಿ. ಕುಮಾರಸ್ವಾಮಿ ಕುಹಕವಾಡಿದ್ದಾರೆ. ಉದ್ಯಮಿಗಳ ದೂರು ಸರಿ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ, ಕಣ್ಣಿಗೆ ಕಾಣಿಸುತ್ತೆ ಎಲ್ಲ. ಬೆಂಗಳೂರು ತೊರೆಯದಂತೆ ಕಂಪನಿಗಳಿಗೆ ಕುಮಾರಸ್ವಾಮಿ ಮನವಿ. ರಾಜ್ಯದ ಮಾನ ಮರ್ಯಾದೆ ಉಳಿಸಬೇಕಾಗಿದೆ. ರಾಜ್ಯದ ಮಾನ ಮರ್ಯಾದೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿರೋದ್ರಲ್ಲಿ ತಪ್ಪೇನಿದೆ? ರಾಜಕೀಯ ಹೇಳಿಕೆ ಅಂತ ಬಣ್ಣಿಸಬಹುದು, ಆದರೆ ಅನಿವಾರ್ಯ ಅಲ್ವಾ ಈ ಹೇಳಿಕೆ? ರಾಜ್ಯದ ಆದಾಯಕ್ಕೂ ಕೂಡ ಒಂದು ರೀತಿಯ ಮುಖ್ಯ ಪಾತ್ರ ವಹಿಸ್ತಾ ಇರುವಂತಹ ಐಟಿ ಕಂಪನಿಗಳು ಬೆಂಗಳೂರು ಬಿಟ್ಟು ವಲಸೆ ಹೋಗೋದಕ್ಕೆ ಸಿದ್ಧತೆಯಲ್ಲಿದೆ. ಕಾರಣ ಏನು ಅಂತ ಕೇಳಿದ್ರೆ, ನಿಮ್ಮ ಬೆಂಗಳೂರಿನ ಸೌಂದರ್ಯ, ನಿಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯ, ನಿಮ್ಮ ಬೆಂಗಳೂರಿನ ಅವ್ಯವಸ್ಥೆ ನಮಗೆ ಅನುಕೂಲಕರವಲ್ಲ, ಮಾರಕ. ಐಟಿ ಕಂಪನಿಗಳ ಎಂಪ್ಲಾಯಿಗಳು ದಿನನಿತ್ಯ ಪ್ರಯಾಣ ಮಾಡಬೇಕಾದ ರಸ್ತೆಗಳು ನರಕ ಕೂಪದಂತೆ ಭಾಸವಾಗ್ತಾ ಇದೆ. ಕಣ್ಣಿಗೆ ಕಾಣಿಸುವ ಜಾಗದಲ್ಲಿ ಡಾಂಬರ್ ಕಾಣ್ತಾ ಇಲ್ಲ, ಬದಲಾಗಿ ಗುಂಡಿಗಳು ಕಾಣ್ತಾ ಇದೆ. ತೇಪೆ ಹಚ್ಚೋ ಕೆಲಸ ತಿಂಗಳಿಗೆ ಒಂದೆರಡು ಬಾರಿ ನಡೆಯುತ್ತಾದರೂ ಕೂಡ ಪರಿಪೂರ್ಣವಾಗಿ ತೇಪೆ ಹಚ್ಚೋ ಕೆಲಸ ಈ ಕ್ಷಣದವರೆಗೂ ನಡೆದಿಲ್ಲ. 5 ವರ್ಷದಿಂದ ಹೀಗೆ ಇದೆ. ಸರ್ಕಾರ ರಚನೆಯಾಗಿ 2.5 ವರ್ಷ ಆಗೋದಕ್ಕೂ ಬಂತು. 2.5 ವರ್ಷ. ಈ ಹಿಂದಿನ ಸರ್ಕಾರ ಬಾಕಿ ಉಳಿಸಿದ ಗುಂಡಿಗಳನ್ನ ನಾವ್ಯಾಕೆ ಮುಚ್ಚೋದು ಅಂತ ನೀವೇನಾದ್ರೂ ವಾದ ಮಾಡಿದ್ರೆ, ಮತ್ತಿನ್ಯಾಕೆ ನೀವು ಸರ್ಕಾರ ರಚನೆ ಮಾಡಿರೋದು? ಮತ್ತಿನ್ಯಾಕೆ ರಾಜ್ಯವನ್ನು ಆಳ್ತಿದ್ದೀರಿ? ದಿನನಿತ್ಯ ಜನಸಾಮಾನ್ಯರು ರಸ್ತೆಗಳಲ್ಲಿ ನರಳಾಡ್ತಿದ್ದಾರೆ. ದ್ವಿಚಕ್ರ ವಾಹನದ ಅಪಘಾತದ ಸಂಖ್ಯೆ ಅಂಕಿಅಂಶಗಳು ಗೊತ್ತಿದೆಯೇನು? ಮಾನ್ಯ ಡಿಸಿಎಂ ಸಾಹೇಬ್ರೆ, ನಗರಾಭಿವೃದ್ಧಿ ಸಚಿವರಲ್ವಾ? ಹೆದ್ದಾರಿಯಲ್ಲಿ ಮತ್ತು ಹಳ್ಳಿಗಳ ಸರ್ವಿಸ್ ರಸ್ತೆಗಳಲ್ಲಿ ದಿನನಿತ್ಯ ದ್ವಿಚಕ್ರ ವಾಹನದ ಅಪಘಾತಗಳ ಅಂಕಿಅಂಶಗಳನ್ನು ತೆಗೆದುಕೊಂಡು ಚೆಕ್ ಮಾಡಿ. ಸಾಯ್ತಾ ಇರೋದು ಜನಸಾಮಾನ್ಯರು. ಐಷಾರಾಮಿ ಕಾರುಗಳಲ್ಲಿ ಹೋಗುವವರಿಗೆ ಯಾವ ಅಪಘಾತಗಳು ಆಗೋದಿಲ್ಲ, ಅದರ ಅರ್ಥ ಆಗಬೇಕು ಅಂತಲ್ಲ, ಆಗಬಾರದು. ಆದರೆ ಈ ಗುಂಡಿಗಳ ರಸ್ತೆಗಳಲ್ಲಿ ಸಂಚರಿಸೋದು, ಮಧ್ಯಮ ಮತ್ತು ಬಡವರ್ಗದ ದ್ವಿಚಕ್ರ ವಾಹನ ಅಪಘಾತ ಆಗೋದು ಬೇಗ. ಐಟಿ ಕಂಪನಿಗಳು ತೊರಿತಾ ಇದ್ದಾವೆ. ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಎನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಕರೆಕ್ಟ್ ಆಗಿ ಹೇಳಿದ್ದಾರೆ. ಈ ಅವ್ಯವಸ್ಥೆಗೆ ಕಾರಣ ನೇರ ಹೊಣೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ. ನಮ್ಮ ರಾಜ್ಯದ ರಸ್ತೆ ವ್ಯವಸ್ಥೆಗಳು ಸರಿಯಿಲ್ಲ, ಗುಂಡಿಮಯವಾಗಿದೆ. ಇದಕ್ಕೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಅಂತ ಹೆಸರು ಇಡಬೇಡಿ, ಹಂಗಂತ ಕರಿಬೇಡಿ. ಇದನ್ನ ಗುಂಡಿಯೂರು ಅಂತ ಹೇಳಿ ಕರೀರಿ. ಅದಕ್ಕೆ ಸೂಕ್ತವಾಗಿದೆ ನಮ್ಮ ಬೆಂಗಳೂರು. ಗಬ್ಬೆದ್ದು ನಾರುತ್ತೆ. ಕಸದ ರಾಶಿ ಇಲ್ಲದೆ ಇರತಕ್ಕಂಥ ಸ್ಥಳಗಳನ್ನ ತೋರಿಸಿ ಅಂತ ನೀವು ಯಾರಿಗಾದ್ರೂ ಟಾಸ್ಕ್ ಕೊಡಿ, ಯಾರೊಬ್ಬರಿಗೂ ಕೂಡ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಭಾಗಶಃ ಬೆಂಗಳೂರು ಕಸದ ಕೊಂಪೆಯಾಗಿದೆ. ಕಂಡು ಕಡೆ ಬಸವರಾಜು ಬೊಮ್ಮಾಯಿ ಮನೆಗೆ ಹೋಗೋ ದಾರಿಲಿ ಹೋಗಿ ನೋಡಿ ನೀವು, ಆರ್ ಟಿ ನಗರದಲ್ಲಿ ಕಸದ ರಾಶಿ. ಜನಪ್ರತಿನಿಧಿಗಳು ಬದುಕುವ ಮನೆಗಳ ಹತ್ರನೇ ಕಸದ ರಾಶಿ. ಅದನ್ನು ಗಮನಿಸುವವರು, ಅದನ್ನು ನೋಡಿ ನಗರವನ್ನು ಸ್ವಚ್ಛ ಮಾಡಬೇಕಾದವರು ಕಮ್ಮಕ್ಕೆ ಕಿಮ್ಮಕ್ಕಂತ ಇಲ್ಲ. ಅವರವರ ರಾಜಕೀಯ ದಾರಿಗಳನ್ನು ನೋಡ್ಕೊಂಡು ಅವರವರು ಹೋಗ್ತಾ ಇದ್ದಾರೆ. ಆಡಳಿತಾರೂಢ ಸರ್ಕಾರ ಕೇವಲ ವಿಧಾನಸೌಧಕ್ಕೆ ಮಾತ್ರ ಸೀಮಿತ ಆಗಬಾರದು.
ಬೆಂಗಳೂರಿನ ಗಾರ್ಬೇಜ್ಗಳು ಕ್ಲೀನ್ ಆಗಬೇಕು, ಬೆಂಗಳೂರಿನ ಚರಂಡಿಗಳು ಶುದ್ಧ ಆಗಬೇಕು, ಅದು ಸರ್ಕಾರ. ವಿಧಾನಸೌಧದಲ್ಲಿ ಮಾತ್ರ ಸೀಮಿತ ಆಗಬಾರದು ಸರ್ಕಾರ. ರಾಜ್ಯದ 224 ಕ್ಷೇತ್ರಗಳ ಸ್ವಚ್ಛತೆಯ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು, ಅದು ಸರ್ಕಾರ. ಸರ್ಕಾರ ಅಂದ್ರೆ ಕೇವಲ ಗತ್ತು, ಗಾಂಭೀರ್ಯ, ಅಹಂಕಾರ, ಡಂಭಾಚಾರ, ತೋರಿಕೆ ಇದಲ್ಲ, ಧಾರ್ಷ್ಟ್ಯ ಅಲ್ಲ. ಸರ್ಕಾರ ಅಂದ್ರೆ ಸಹೃದಯ, ಸರ್ಕಾರ ಅಂದ್ರೆ ಸಮಾನತೆ, ಸರ್ಕಾರ ಅಂದ್ರೆ ಸ್ವಚ್ಛತೆ, ಸರ್ಕಾರ ಅಂದ್ರೆ ಕರುಣೆ. ಸೊ ಈ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಧ್ಯಪ್ರವೇಶ ಮಾಡಿ ವಲಸೆ ಹೋಗಬಹುದಾಗಿದ್ದ ಕಂಪನಿಗಳ ಜೊತೆ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಎಚ್.ಡಿ. ಕುಮಾರಸ್ವಾಮಿಯ ಈ ಒಂದು ನಿರ್ಧಾರದ ಪರವಾಗಿ ಸಾಕಷ್ಟು ಶ್ಲಾಘನೆಗಳು ವ್ಯಕ್ತವಾಗಿದೆ. ಸೊ ರಸ್ತೆ ಗುಂಡಿಗಳಿಂದ ವಲಸೆ ಹೋಗ್ತಾ ಇರ್ತಕ್ಕಂತಹ IT ಕಂಪನಿಗಳು ಅವರ ಜೊತೆ ಕೇಳಿದ್ರೆ ಅವರು ಕಾರಣ ಹೇಳೋದೇನು ಗೊತ್ತಾ? ಅದನ್ನು ಒಪ್ಪಿಕೊಳ್ಳಬೇಕಾದ ಕಾರಣಗಳನ್ನೇ ಹೇಳ್ತಾರವರು. ನಾವು ಕಂಪನಿಗಳನ್ನು ರಚನೆ ಮಾಡಿ ಅಥವಾ ಕಂಪನಿಗಳನ್ನು ಸ್ಥಾಪನೆ ಮಾಡಿ ದಶಕಗಳೇ ಕಳೆಯಿತು, ಈವರೆಗೂ ನಮಗೆ ಅನುಕೂಲಕರವಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಒಪ್ಪಿಕೊಳ್ಳಬೇಕಾದಂತಹ ಕಾರಣ, ಅದು ಪ್ರಬಲವಾದ ಕಾರಣ. ಆ ಕಾರಣಕ್ಕೆ ಪರಿಹಾರ ಹುಡುಕೋ ಕೆಲಸ ಸರ್ಕಾರದಿಂದ ಆಗಬೇಕು. ಇಲ್ದಿದ್ರೆ ಕಂಪನಿಗಳು ವಲಸೆ ಹೋಗುವಂಥ ನಿರ್ಧಾರದಿಂದ ಹಿಂದೇಟು ಹಾಕೋದಿಲ್ಲ. ಸೊ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರಾಜ್ಯವನ್ನು ಆಳ್ತಿರ್ತಕ್ಕಂತಹ CM ಸಿದ್ದರಾಮಯ್ಯ ಇದಕ್ಕೆ ನೇರ ಹೊಣೆ ಅಂಥೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.